ವೆಲ್ಕಮ್ ಬ್ಯಾಕ್. ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ಯಾರು ಅನ್ನುವಂತಹ ಪ್ರಶ್ನೆ ಇತ್ತಲ್ವಾ. ಮೋದಿ ಕಪಾಳವು ಟ್ರಂಪ್ ಉದ್ಘಾಟಕನ ಮೆರೆದಿದ್ದಾರೆ. ಮತ್ತೆ ಯುದ್ಧ ನಿಲ್ಲಲು ನಾನೇ ಕಾರಣ ಅಂತ ಹೇಳಿ ಟ್ರಂಪ್ ಬಿಲ್ಡಪ್ ಮೋದಿ ಟ್ರಂಪ್ ನಡುವೆ ಹಾಗಾದ್ರೆ ಕೋಲ್ಡ್ ವಾರ್ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ. ಹಿಂದೆ ಯಾವ ರೀತಿ ಪಾಕ್ ಮತ್ತು ಭಾರತ ಯುದ್ಧವನ್ನ ನಡೆಸಿದ್ರು ಅದನ್ನ ನಾನೇ ನಿಲ್ಲಿಸಿದ್ರು ಅಂತ ಹೇಳಿ ಟ್ರಂಪ್ ಬಿಲ್ಡಪ್ ಕೊಡ್ತಾ ಇದ್ದಲ್ಲ, ಅದಕ್ಕೆ ಒಂದು ಮೋದಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೊಗಳುತ್ತಲೇ ಮತ್ತೆ ಟ್ರಂಪ್ ಪಾಕ್ ಪ್ರೇಮವನ್ನ ತೋರಿಸ್ತಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥರಿಗೆ ಟ್ರಂಪ್ ಔತಣ ಕೂಟವನ್ನ ಮಾಡಿಸ್ತಾರ. ಹಾಗಾದ್ರೆ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದಲ್ಲ, ಟ್ರಂಪ್ಗೆ ಮೋದಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಬಳಿ ಒಂದು ನಡೆದಂತಹ ನರಮೇಧಕ್ಕೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಸರಿಯಾಗಿ ಪಾಠವನ್ನ ಕಲಿಸಿದ್ರು ನಮ್ಮ ಭಾರತದವರು. ನಮ್ಮ ಮುಂದೆ ಮಂಡಿ ಊರುವಂತೆ ಮಾಡಿದ್ದೇವೆ, ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಮೂರನೇ ರಾಷ್ಟ್ರದ ಮಧ್ಯಪ್ರವೇಶದಿಂದ ಕದನ ವಿರಾಮ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಾದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ಗೆ ವಾಸ್ತವ ಪರಿಚಯ ಮಾಡಿಕೊಟ್ಟಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆ, ಅದರ ಕುರಿತು ಎರಡೂ ದೇಶಗಳ ಪರಸ್ಪರ ಒಪ್ಪಿಗೆ ಬಳಿಕ ಕದನ ವಿರಾಮ ಘೋಷಿಸಲಾಗಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರಧಾನಿ ಮೋದಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ 35 ನಿಮಿಷಗಳ ದೂರವಾಣಿ ಸಂಭಾಷಣೆಯಲ್ಲಿ, ಅಂದ್ರೆ ಆ ಸಮಯದಲ್ಲಿ ಏನೇನಾಯ್ತು ಕಾಶ್ಮೀರದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಲಾಯಿತು. ಈಗ ಏನಿಷ್ಟ ದಿನ ನಾನೇ ನಿಲ್ಲಿಸಿದ್ದು ನಾನೇ ನಿಲ್ಲೋದಕ್ಕೆ ಕಾರಣ ಆಯ್ತು ಅಂತೇನ್ ಹೇಳ್ಕೊಂಡು ಬರ್ತಾ ಇದ್ರಲ್ಲ, ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೋಡಿ, ಟ್ರಂಪ್ಗೆ ಮೋದಿ ಹೇಳಿದ್ದೇನೋ ಹಾಗಾದ್ರೆ, ಆಪರೇಷನ್ ಸಿಂಧೂರಲ್ಲಿ ಯಾರ ಮಧ್ಯಸ್ಥಿಕೆಯೂ ಇಲ್ಲ, ಯಾರ ಔಷಧವೂ ಬೇಕಿಲ್ಲ ಅಂತ ಹೇಳಿ ಮೋದಿ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಕಾಗೂ ಇಲ್ಲ, ಪಾಕಿಸ್ತಾನ ಕೇಳ್ಕೊಂಡಿದ್ದಕ್ಕೆ ಮಾತ್ರವೇ ಕದನ ವಿರಾಮವನ್ನ ನಾವು ಮಾಡೋ, ನಂಗೆ ಸಾಕಪ್ಪ ಅಂತ ಹೇಳಿ ಮಂಡಿ ಹೊರದ್ರು. ಹಾಗಾಗಿ ನಾವು ಕದನ ವಿರಾಮವನ್ನ ಘೋಷಿಸಿದ್ವಿ, ಪಾಕ್ನ ಉಗ್ರ ತಾಣಗಳನ್ನ ಅಷ್ಟೇ ಟಾರ್ಗೆಟ್ ಮಾಡಿದ್ವಿ. ಕಾಶ್ಮೀರ ವಿಚಾರದಲ್ಲಿ ಮೂರನೇ ಶಕ್ತಿಯ ಅಗತ್ಯ ನಮಗಿಲ್ಲ, ಬೇರೆ ಯಾರ್ದು ಹೆಲ್ಪ್ ತೆಗೆದುಕೊಂಡಿಲ್ಲ. ಆಪರೇಷನ್ ಸಿಂಧೂರೆಲ್ಲ ಇನ್ನೂ ಕೂಡ ನಡೀತಾ ಇದೆ, ಎಲ್ಲೆಲ್ಲಿ ಉಗ್ರ ತಾಣಗಳಿದಾವೆ ಅವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಇನ್ನು ಕೂಡ ನಡೀತಾ ಇದೆ. ನಿಮ್ಮ ಆಹ್ವಾನ ನಮ್ಗೆ ಬೇಕಾಗಿಲ್ಲ, ಆಹ್ವಾನದ ಬಗ್ಗೆ ಮುಂದೆ ತೀರ್ಮಾನ ಮಾಡ್ತೀವಿ, ಕೃತ್ಯಗಳು ಇದಕ್ಕೆ ಸಮಾನ ಆಗಿರ್ತಾವೆ, ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತೇವೆ ಅನ್ನುವಂಥದ್ದು ಇಲ್ಲಿ ಮೋದಿ ಅವರ ಮಾತಾಗಿದೆ. ಆದಷ್ಟು ಬೇಗ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಕದನ ವಿರಾಮವನ್ನ ಘೋಷಿಸಿದ್ರು, ಅವರು ಮಂಡಿ ಊರಿದ್ರು. ನಮ್ಮ ಪಾಕಿಸ್ತಾನದ ಗುಂಡಿಗೆ ಭಾರತ ಗುಂಡಿನಿಂದಲೇ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡಿ, ಟ್ರಂಪ್ ಹೇಳಿದ್ದೇನೆ ಹಾಗಾದ್ರೆ, ಭಾರತ ಪಾಕ್ನ ನಡುವಿನ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಅಂತ ಹೇಳಿ ಹೇಳ್ಕೊಂಡು ಬರ್ತಿದ್ರು. ನಾನು ಪಾಕಿಸ್ತಾನವನ್ನ ಪ್ರೀತಿಸ್ತೇನೆ. ಮೋದಿ ಅದ್ಭುತ. ಭಾರತದೊಂದಿಗೆ ನಾವು ವ್ಯಾಪಾರ ಒಪ್ಪಂದ, ಯುದ್ಧ ನಿಲ್ಲಿಸುವಲ್ಲಿ ಇಬ್ಬರು ಪ್ರಭಾವಶಾಲಿ ಆಗಿದ್ರು. ಹಾಗೆ ಪಾಕ್ ಸೇನಾ ಎರಡು ಪರಮಾಣು ರಾಷ್ಟ್ರಗಳು ಯುದ್ಧ ನಿಲ್ಲಿಸಬೇಕಾಗಿತ್ತು. ನಾನು ಎರಡು ನೀವು ನಿಲ್ಲಿಸಿದ್ದಕ್ಕಾಗಿ ಅಸೀಂ ಮುನೀರ್ಗೆ ಧನ್ಯವಾದವನ್ನು ಹೇಳುತ್ತೇನೆ. ಕೂಡ ಡಿನ್ನರ್ ಪಾರ್ಟಿಯನ್ನ ಕೂಡ ನಾವು ಆಯೋಜನೆ ಮಾಡುತ್ತೇವೆ. ಎರಡು ಟ್ರಂಪ್ ಹೇಳಿದ್ರು, ಇದಕ್ಕೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವೇ ಇದು ಅದು ಬಿಟ್ಬಿಟ್ರೆ ಯಾರಿಗೂ ಮಧ್ಯಸ್ಥಿಕೆಯನ್ನು ವಹಿಸಿಕೊಟ್ಟಿಲ್ಲ, ಮೂರನೇ ವ್ಯಕ್ತಿಗೂ ಕೂಡ ನಾವು ಅವಕಾಶ. ನರೇಂದ್ರ ಮೋದಿ